ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವಾಗ ನಿನ್ನೆ ಮೇಜರ್ ನರವಣೆ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು, ಪಿಕ್ಚರ್ ಅಭಿ ಬಾಕಿ ಹೈ ಅಂತ, ಆವಾಗಲೇ ಸ್ಪಷ್ಟವಾಗಿ ಹೋಗಿತ್ತು ಇದು ಮುಗಿಯುವ ಯುದ್ಧವಲ್ಲ ಅಂತ. ಈಗ ಅದು ಖಚಿತವಾಗ್ತಾ ಇದೆ. ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದರೆ ಯಾವ ಭವಿಷ್ಯವನ್ನು ಎಲ್ಲರೂ ನುಡಿತಾ ಇದ್ರೋ ಅದು ಸತ್ಯವಾಗ್ತಾ ಇದೆ. ಭಾರತ ಏನೋ ಹೇಳಿಬಿಡ್ತು ತನ್ನ ಪ್ರೆಸ್ ಬ್ರೀಫಿಂಗ್ನಲ್ಲಿ. ನಮ್ಮ ಇಬ್ಬರು ಸೋದರಿಯರು ಪ್ರೆಸ್ ಬ್ರೀಫಿಂಗ್ ಕೊಡ್ತಾರೆ, ಮಹಿಳಾ ಸೈನ್ಯಾಧಿಕಾರಿಗಳು. ನಾವು ಸಿವಿಲಿಯನ್ ಏರಿಯಾನ ಟಾರ್ಗೆಟ್ ಮಾಡಿಲ್ಲ, ನಾವು ಮಿಲಿಟ್ರಿ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿಲ್ಲ, ನಾವು ಕೇವಲ ಎಲ್ಲೆಲ್ಲಿ ಉಗ್ರರ ಅಡ್ಡೆಗಳಿದಾವೋ ಅಂಥ 9 ಅಡ್ಡೆಗಳನ್ನು ಧ್ವಂಸಗೊಳಿಸಿದ್ದೇವೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆದರೆ ಈಗ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದರೆ ಆ ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ ಅದು ಹುಡುಕಿ ಈ ಪಂಜಾಬ್ ಅನ್ನುವಂಥ ಪಾಕಿಸ್ತಾನದ ಹೃದಯ ಇದೆಯಲ್ಲ, ಅಲ್ಲಿಯ ಸಿವಿಲ್ ಏರಿಯಾವನ್ನು ಟಾರ್ಗೆಟ್ ಮಾಡಿ ಇಡೀ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ಮಾಡಿದೆ. ಮೊದಲು ಇವತ್ತು ಬೆಳಗ್ಗೆ ಅದು ಟಾರ್ಗೆಟ್ ಮಾಡಿದ್ದು ವಾಲ್ಟನ್ ಏರ್ಪೋರ್ಟ್ ಮೇಲೆ. ಯಾವ ಏರ್ಪೋರ್ಟನ್ನು ಸಂಪೂರ್ಣವಾಗಿ ನಿಷೇಧಗೊಳಿಸಿದೆಯೋ, ಅಲ್ಲಿಯ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆಯೋ ಪಾಕಿಸ್ತಾನದಲ್ಲಿ, ಅಂಥ ಲಾಹೋರಿನ ಏರ್ಪೋರ್ಟ್ ಮೇಲೆ ಮುಗಿಬೀಳ್ತಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ದಾಳಿಖೋರು. ಅದಾದ ಮೇಲೆ ಲಾಹೋರ್ನ ಜನನಿಬಿಡ ಪ್ರದೇಶದ ಮೇಲೆ ದಾಳಿ ಆಗತ್ತೆ. ಅದಾದ ಮೇಲೆ ಗುಜರಲ್ವಾಲಾದಲ್ಲಿ ಮೇಲೆ ದಾಳಿ ಆಗತ್ತೆ, ಕಸೂರ್ ಮೇಲೆ ದಾಳಿ ಆಗತ್ತೆ, ಚಾಕಾವಾಲ ಮೇಲೆ ದಾಳಿ ಆಗತ್ತೆ, ವಾಲ್ಟನ್ ರೋಡ್ನಲ್ಲಿ ದಾಳಿ ಆಗತ್ತೆ. ಒಂದು ಕಡೆ ದಾಳಿ ಬಾಂಬಿಂಗ್ ಆದ ತಕ್ಷಣ ಇನ್ನೇನು ಅಲ್ಲಿ ಇಡೀ ವ್ಯವಸ್ಥೆ ಹೋಗಿ ಸರಿಪಡಿಸಬೇಕು ಅನ್ನುವಂಥ ಸ್ಥಿತಿ ಬರುತ್ತೋ ಅವಾಗ ಇನ್ನೊಂದು ಏರಿಯಾದಲ್ಲಿ ಇದೇ ರೀತಿ ಅಂತ ಬಾಂಬ್ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ. ಹೇಗೆ ಮುಂಬೈನಲ್ಲಿ ದಾಳಿಯನ್ನು ಮಾಡಿ ಏಕಕಾಲಕ್ಕೆ 8 ಕಡೆ ಕೆಲವೇ ಕ್ಷಣಗಳ ಅಂತರದಲ್ಲಿ ಸರಣಿ ಸ್ಫೋಟವನ್ನು ಮಾಡಿದ್ರಲ್ಲ ಭಯೋತ್ಪಾದಕರು, ಅದೇ ರೀತಿಯಾದಂಥ ಕಾರ್ಯಾಚರಣೆ ಈಗ ಲಾಹೋರ್ನಲ್ಲಿ ನಡೆದಿದೆ. ಇವತ್ತಿನ ದಿವಸ ಬೆಳಗಿನ 10 ಗಂಟೆ ಸುಮಾರಿಗೆ. ಕೇವಲ ಭಾರತ ಮಾತ್ರ ಇವರ ಶತ್ರು ಅಲ್ಲ, ಪಕ್ಕದಲ್ಲಿರುವಂಥ ಉಳಿದ KPK ಮತ್ತು BLA ಕೂಡ ಇವರ ಪರಮಶತ್ರುಗಳು ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ. ಈಗ ಸೈನ್ಯಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಸತತವಾಗಿ 4 ಬಾರಿ ಸೈನಿಕರ ಮೇಲೆಯೇ ದಾಳಿ ಮಾಡಿದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಕಳೆದ 1 ವಾರದ ಅಂತರದಲ್ಲಿ. ಸೈನಿಕರು ಸಮವಸ್ತ್ರ ಧರಿಸಿ ಹೊರಗಡೆ ಹೋಗುವುದು ದುಸ್ತರಾಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಅಂತೇನಿದೆಯಲ್ಲ, ಆ ಪಂಜಾಬ್ ಪ್ರಾಂತ್ಯವೇ ಪ್ರಳಯ ಸದೃಶ ರೀತಿಯಲ್ಲಿ ಸಂಪೂರ್ಣವಾಗಿ ಅವನತಿ ಹೊಂದುವ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ನೋಡಿ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಯನ್ ಯುದ್ಧ 1 ವಾರ 10 ದಿವಸ 15 ದಿವಸ ಮುಗಿಯತ್ತೆ ಅಂತ ಮಾಡಿದ್ವಿ. ಈ ಕ್ಷಣದವರೆಗೂ ಇಸ್ರೇಲ್ ಯುದ್ಧ ನಿಂತಿಲ್ಲ. ಈಗ ಕೂಡ ಈ ಗಾಜಾ ಪಟ್ಟಿ ಅಂತ ಇದೆಯಲ್ಲ, ಗಾಜಾ ಪಟ್ಟಿಯನ್ನು ನಾನು ಸಂಪೂರ್ಣವಾಗಿ ವಶಪಡಿಸ್ಕೋತೀನಿ ಅಂತ ಇಸ್ರೇಲ್ ಹಠ ತೊಟ್ಟು ನಿಂತಿದೆ. ಜಗತ್ತಿನ ಯಾವ ರಾಷ್ಟ್ರಗಳಿಗೂ ಇದನ್ನು ತಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ಕಡೆ ಬನ್ನಿ, ರಷ್ಯಾ ಉಕ್ರೇನ್ ಯುದ್ಧ. ಉಕ್ರೇನು 4 ದಿವಸಕ್ಕೊಂದ್ಸಲ ಅಲ್ಲಿಯ ಪ್ರಧಾನಮಂತ್ರಿ ಅಳ್ಳಿಕ್ಕೆ ಶುರು ಮಾಡ್ತಾನೆ, ನನ್ನ ಹತ್ರ ಅಸ್ತ್ರಗಳಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂತಾನೆ. ಮತ್ತೆ ಒಂದಷ್ಟು ರಾಷ್ಟ್ರಗಳು ಆತನಿಗೆ ದುಡ್ಡನ್ನು ಶಸ್ತ್ರಗಳನ್ನು ಪಂಪ್ ಮಾಡ್ತವೆ, ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತೆ. ಅಂದರೆ 1 ವಾರದಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದಂಥ ರಷ್ಯಾ ಉಕ್ರೇನ್ ಯುದ್ಧ ಇವತ್ತಿನವರೆಗೂ ಸಂಪೂರ್ಣವಾಗಿ ಯುದ್ಧ ಮುಗಿದು ಹೋಗಿಲ್ಲ. ಆದರೆ ಭಾರತ ಈ ಬಾರಿ ನಾನು ಯುದ್ಧ ಮಾಡಿಲ್ಲ ಅಂತ ಹೇಳುತ್ತೆ. ಯುದ್ಧ ಮಾಡಿಲ್ಲ, ನಿಮ್ಮ ದೇಶದಲ್ಲಿರುವಂಥ ಉಗ್ರರನ್ನು ಹುಟ್ಟಡಗಿಸ್ಲಿಕ್ಕೆ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ ಪಾಕಿಸ್ತಾನದ ಸಚಿವರು. ಅದನ್ನೇ ಕೆಲಸ ಮಾಡ್ತಾ ಇರೋದೀಗ. ಅವ್ರು ಹೇಳ್ತಾರೆ ನಮ್ಮದು 9 ಕಡೆ ದಾಳಿ ಆಗಿಲ್ಲ, ದಾಳಿ ಮಾಡಿದ್ದೇ 6 ಕಡೆ ಅಂತ ಒಬ್ರು ಹೇಳ್ತಾರೆ. ನೋಡಿ ಎಂಥ ನಾಚಿಕೆಗೇಡಿಗಳಿದ್ದಾರೆ ಇವರು. ಅಂದರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲವೇ ಇಲ್ಲ. 6 ಕಡೆ ದಾಳಿ ಆಗಿದೆ ಅಂತೆ. ಭಾರತ ದೇಶದ 5 ಜೆಟ್ಗಳನ್ನು, ಫೈಟರ್ ಜೆಟ್ಗಳನ್ನು ಇವರು ಉರುಳಿಸಿದ್ದಾರಂತೆ. ಮಜಾ ಅಂದರೆ ಆಗಿರುವಂಥ 9 ದಾಳಿಯನ್ನು ಕೂಡ ನಮ್ಮ ಯಾವುದೇ ವಿಮಾನಗಳು, ನಮ್ಮ ಫೈಟರ್ ಜೆಟ್ಗಳು ಅವರ LOCಯನ್ನು ದಾಟಿ ಹೋಗಿ ದಾಳಿಯನ್ನು ಮಾಡಿದ್ದಲ್ಲ. ಇಲ್ಲೇ ಕೂತ್ಕೊಂಡು ಸಾನಿಕ್ ಸ್ಪೀಡ್ನಲ್ಲಿ ಹೋಗಿ ನಾವು ಟಾರ್ಗೆಟ್ ಮಾಡಿದಿರುವಂಥ ಜಾಗದ ಮೇಲೆ ಅಟ್ಯಾಕ್ ಮಾಡಿರೋದು, ಧ್ವಂಸಗೊಳಿಸಿರೋದು. ನಮ್ಮ ಈ ಇಡೀ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದ್ದು 2. ಒಂದು ಹ್ಯಾಮರ್ ಮಿಸೈಲು, ಇನ್ನೊಂದು ಸ್ಕಾಲ್ಪ್ ಮಿಸೈಲು. ಹ್ಯಾಮರ್ ಮಿಸೈಲು 250 kg ಸಿಡಿತಲೆಯನ್ನು ಹೊಂದಿರುತ್ತೆ. ಅದರ ತುಂಬ ರಾಸಾಯನಿಕಗಳಿರ್ತವೆ. ಯಾವ ರೀತಿ ಛಿದ್ರಗೊಳಿಸತ್ತೆ ಅದು ಅಂದರೆ
ನಿಮಗೆ ಆಸುಪಾಸಿನ ಎಲ್ಲ ಜಾಗ ಕೂಡ ಏಕಕಾಲಕ್ಕೆ ಸರ್ವನಾಶ ಆಗಿ ಹೋಗುತ್ತೆ. ಅಂಥ ಸಿಡಿತಲೆಯನ್ನು ವಾರ್ ಹೆಡ್ಡನ್ನು ಹೊಂದಿರುತ್ತೆ ಅದು. ಇದನ್ನು ನೀವು ಯಾವುದೇ ಫೈಟರ್ ಜೆಟ್ ಮೇಲೂ ನೀವು ಅದನ್ನು ಫಿಕ್ಸ್ ಮಾಡ್ಬೋದು. ಅದನ್ನು ನೀವು ರಫೇಲ್ ಮೇಲೆ ಫಿಕ್ಸ್ ಮಾಡ್ಬೋದು, ಸುಖೈ ಮೇಲೆ ಫಿಕ್ಸ್ ಮಾಡ್ಬೋದು, ಮಿರಾಜ್ ಮೇಲೆ ಫಿಕ್ಸ್ ಮಾಡ್ಬೋದು. ಅಂಥ ಹ್ಯಾಮರ್ ಮಿಸೈಲ್ನ ಈ ಬಾರಿ ಬಳಸಲಾಯಿತು. ಎರಡನೇದು ಸ್ಕಾಲ್ಪ್ ಅಂತ. ಈ ಸ್ಕಾಲ್ಪು ಇದಕ್ಕೆ ಸ್ಟಾರ್ಮ್ ಶ್ಯಾಡೋ ಅಂತಲೂ ಹೇಳ್ತಾರೆ. ಇದು 450 kg ಸಿಡಿತಲೆಯನ್ನು ಹೊಂದಿರುತ್ತೆ. ಇದು ಎಷ್ಟು ವೇಗವಾಗಿ ಹೋಗುತ್ತೆ ಅಂದರೆ ಶಬ್ದದ ವೇಗದಲ್ಲಿ ಪಾಸ್ ಆಗುತ್ತೆ. ನಾವು ಮಾತಾಡಿದ್ದು ಎಷ್ಟು ಬೇಗ ರೀಚ್ ಆಗುತ್ತಲ್ಲ ಅದೇ ವೇಗದಲ್ಲಿ ಅದು ಹೋಗುತ್ತೆ. 450 kg ಸಿಡಿತಲೆ ಇದ್ರ ಮೇಲೆ ಇರ್ತದೆ. ಸೂಪರ್ ಸಾನಿಕ್ ಸ್ಪೀಡಲ್ಲಿ ಹೋಗೋದು. ಹೀಗಿರುವಾಗ ನಾವು ನಮ್ಮ ಯುದ್ಧ ವಿಮಾನಗಳನ್ನು ಇವರ ಟೆರಿಟರಿ ಒಳಗಡೆ ಕಳಿಸೇ ಇಲ್ಲ. ನಮ್ಮ ಬಾರ್ಡರ್ನಲ್ಲಿದ್ದುಕೊಂಡು ನಾವು ಇವರ ಬಹಾವಲ್ಪುರ್ನ 18 ಎಕರೆಯ ಈತನ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ ಏನಿತ್ತಲ್ಲ ಅದನ್ನು ಹೊಡೆದಿರೋದು. ಇವರ ಪಾಕಿಸ್ತಾನದ ಒಳಗಡೆ ಇರುವಂಥ ಟೆರಿಟರಿಯಲ್ಲಿರುವಂಥ ಮಸೀದಿಗಳಲ್ಲಿ ಎಲ್ಲೆಲ್ಲಿ ಅಡಿ ಕೂತಿದ್ರು ಆ ಜಾಗಗಳನ್ನು ಹೊಡೆದಿರೋದು. ಹಾಗೆ ಹೊಡೆದ ಸಂದರ್ಭದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ರಿಟಾಲಿಯೇಟ್ ಮಾಡಿ ನಮ್ಮ ಫೈಟರ್ ಜೆಟ್ಗಳನ್ನು ಉರುಳಿಸುವಂಥ ಅವಕಾಶ ಎಲ್ಲಿ ಲಭ್ಯ ಆಗತ್ತೆ, ಎಲ್ಲಿ ಕೆಡವಿದ್ದಾರೆ, ಇದು ಪ್ರಶ್ನೆ ಉದ್ಭವಿಸೋದು. ಆದರೆ ಪಾಕಿಸ್ತಾನದ ಜನರಿಗೆ ಟೋಪಿ ಹಾಕುವುದರಲ್ಲಿ, ಮಕ್ಮಲ್ ಟೋಪಿ ಹಾಕುವುದರಲ್ಲಿ ಅಲ್ಲಿಯ ರಾಜಕಾರಣಿಗಳು ಮತ್ತು ಅಲ್ಲಿಯ ಸೈನಿಕರು ಇಬ್ಬರೂ ಎಂಥ ನಿಷ್ಣಾತರು ಅಂದರೆ ಬೆಳಗ್ಗೆ ಎದ್ರು ಸುಳ್ಳು ಹೇಳ್ತಾರೆ. ನಮ್ಮ ಜೊತೆ 4 ಯುದ್ಧ ಆಗಿದ್ದಾವೆ. ಪ್ರತಿ ಯುದ್ಧ ಆದ ಸಂದರ್ಭದಲ್ಲಿಯೂ ಅಲ್ಲಿಯ ಜನರಿಗೆ ಅವ್ರು ಹೇಳಿದ್ದೇನು ಅಂದರೆ ನಾವು ಗೆದ್ದಿದ್ದೇವೆ ಅಂತ ಹೇಳ್ಕೊಂಡು ಬಂದಿರೋದು. 93,000 ಸೈನಿಕರ ಪ್ಯಾಂಟನ್ನು ಬಿಚ್ಚಿಸಿ ಶರಣಾಗತಿ ಮಾಡಿಸಿದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಯ ಡಾನ್ ಪತ್ರಿಕೆ ಬರೆಯುತ್ತೆ ಪಾಕಿಸ್ತಾನ ಗೆದ್ದಿದೆ ಅಂತ ಸುದ್ದಿ ಮಾಡುತ್ತೆ. ಕೆಳಗಡೆ ಫೋಟೋ ಇರುತ್ತೆ, ಅವರೆಲ್ಲ ಪ್ಯಾಂಟ್ ಬಿಚ್ಕೊಂಡು ನಿಂತದ್ದು. ಎಲ್ಲಿಯಾದರೂ ಈ ರೀತಿಯಾದ ಕೇಳಿದ್ದೀರಾ? ಮಜಾ ಏನಪ್ಪ ಅಂತಂದರೆ ನಿನ್ನೆ ಸ್ಕೈ ಟಿವಿ ಇಂಟರ್ವ್ಯೂ ಮಾಡುತ್ತೆ. ಅತಾವುಲ್ಲಾ ತರಾರ್ ಅಂತ ಇದ್ದಾನೆ. ಈ ಅತಾವುಲ್ಲಾ ತರಾರ್ನ ಸಂದರ್ಶನ ಮಾಡ್ತಾರೆ ಸ್ಕೈ ಟಿವಿ ಅವರು. ಮಾಡಿದಂಥ ಯಲ್ದಾ ಹಕೀಮ್ ಅಂತೇಳಿ ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ, ಏನು ನಿಮ್ಮ ಉಗ್ರರ ಅಡ್ಡೆಗಳನ್ನೆಲ್ಲ ಹೊಡೆದು ಉಳಿಸ್ಬಿಟ್ಟಿದಾರಂತಲ್ಲ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಈತ ಏನು ಹೇಳಿರ್ಬೋದು ಹೇಳ್ರಿ? ನಮ್ಮಲ್ಲಿ ಟೆರರ್ ಕ್ಯಾಂಪ್ಗಳೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವ್ರು ಹೊಡೆದಿರೋದು ಸಿವಿಲಿಯನ್ ಏರಿಯಾಗೆ, ನಮ್ಮ ಯಾವುದೇ ರೀತಿಯದಾದಂಥ ಉಗ್ರರ ತಾಣಗಳಿಗೆ ಅವರು ದಾಳಿಯನ್ನೇ ಮಾಡಿಲ್ಲ ಅಂತ ಆತ ಹೇಳ್ತಾನೆ. ಈಕೆ ಸುಮ್ಮನೆ ಇರೋದಿಲ್ಲ. ಯಲ್ದಾ ಹಕೀಮ್ ಅಂತ ಸಂದರ್ಶನ ಮಾಡಿದಾರಲ್ಲ ಆಕೆ ಸುಮ್ಮನೆ ಇರೋದಿಲ್ಲ. ಅಲ್ಲ ಸ್ವಾಮಿ, ನಿಮ್ಮದೇ ಒಬ್ಬ ಸಚಿವನನ್ನು ನಾನು ಹೋದ ವಾರ ಇಂಟರ್ವ್ಯೂ ಮಾಡಿದೆ. ಆತನ ಹೆಸರು ಖ್ವಾಜಾ ಎಂ ಶೇಖ್ ಅಂತೇಳಿ. ಈ ಖ್ವಾಜಾ ಎಂ ಶೇಖ್ ಹೇಳಿದ್ರು ಕಳೆದ 30 ವರ್ಷದಿಂದ ನಾವು ಟೆರರಿಸಮ್ ಮಾಡ್ತಾ ಬಂದಿದ್ದೀವಿ, ನಮಗೆ ಫಂಡಿಂಗನ್ನು ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕ ಮಾಡಿದ್ದಾವೆ, ಹೀಗಾಗಿ ನಾವು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀವಿ, ಡರ್ಟಿ ಕೆಲಸ ಮಾಡಿದ್ದೀವಿ ಅಂತ ನಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ನೀವು ನೋಡಿದ್ರೆ ಇಲ್ಲ ಅಂತಿರಲ್ಲ, ಇದು ಯಾವ ನ್ಯಾಯ ಅಂತ. ಈತನಿಗೆ ಉತ್ತರ ಏನು ಹೇಳಬೇಕು ಗೊತ್ತೇ ಆಗೋದಿಲ್ಲ. ಅಷ್ಟೇ ಹೇಳೋದಿಲ್ಲ, ಅದಾದಮೇಲೆ ಇನ್ನೊಂದು ಸಾಕ್ಷಿ ಕೊಡ್ತಾ ಆಕೆ. ಏನಂತ ಹೇಳ್ತಾರೆ ನೋಡಿ, ನಿಮ್ಮ ಬಿಲಾವಲ್ ಭುಟ್ಟೋ ಬಂದಿದ್ರು ನಮ್ಮಲ್ಲಿ, ಮಾಜಿ ವಿದೇಶಾಂಗ ಸಚಿವ, ಆತನ ಸಂದರ್ಶನ ಮಾಡಿದ್ವಿ. ಆತ ಹೇಳ್ತಾನೆ, ಹೌದು ನಮ್ಮಲ್ಲಿ ಈ ರೀತಿ ಅಂತ ಉಗ್ರರ ಭಾಳ ದೊಡ್ಡ ಅಡ್ಡೆ ಆಗಿಬಿಟ್ಟಿದೆ, ಅದರಿಂದ ನಾವೇ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಆತ ಒಪ್ಕೊಂಡಿದ್ದಾರೆ. ನೀವು ನೋಡಿದರೆ ಉಗ್ರರ ಅಡ್ಡೆಗೆ ಹೊಡೆದೇ ಇಲ್ಲ ಅಂತ ಹೇಳ್ತಿರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು ಅಂತಾರೆ. ಈ ಅತಾವುಲ್ಲಾ ತರಾರ್ ಏನಿದಾನಲ್ಲ ಅಲ್ಲಿ ಕೇಂದ್ರ ಸಚಿವ, ಪ್ರಸಾರ ಖಾತೆ ಸಚಿವ ಆಯ್ತ, ಏನು ಉತ್ತರ ಹೇಳಬೇಕು ಗೊತ್ತಾಗಲಾರದೆ ಪೆಂಗನ ಹಾಗೆ ತಲೆ ತೆಗೆಸ್ಕೊಂಡು ನಿಲ್ತಾನೆ. ಇನ್ನೊಂದು ಸಂದರ್ಶನ ನಡೆಯುತ್ತೆ, ನಿನ್ನೆನೇ ನಡೆದದ್ದು. ಬೆಕ್ಕಿ ಆ್ಯಂಡರ್ಸನ್ ಮಾಡಿದ್ದು CNN ಖ್ವಾಜಾ ಏನಿದಲ್ಲ, ಖ್ವಾಜಾ ಎಂ ಆಸಿಫ್, ಈತನ ಸಂದರ್ಶನವನ್ನು ಮಾಡ್ತಾರೆ. ಕೇಳ್ತಾರೆ, ಹಾಗಾದ್ರೆ ನಿಮ್ಮ ಮೇಲೆ ಈ ರೀತಿ ದಾಳಿ ಆಯ್ತಲ್ಲ, ಈ ದಾಳಿಯ ಬಗ್ಗೆ ಏನು ಹೇಳ್ತೀರಿ? ಅವ್ರು ಹೇಳ್ತಾರೆ, ಹೌದು ನಮ್ಮ ಮೇಲೆ ದಾಳಿ ಮಾಡಿದ್ದು ನಿಜ, ಆದರೆ ನಾವು ಏನು ಬಿಟ್ಟಿಲ್ಲ, ಅವರಿಗೆ ರಿಟಾಲಿಯೇಟ್ ಮಾಡಿದ್ದೀವಿ. ಹೇಗೆ ರಿಟಾಲಿಯೇಟ್ ಮಾಡಿದಿರಿ? 5 ಫೈಟರ್ ಜೆಟ್ ಅವ್ರನ್ನ ನಾವು ಕೆಳಗೆ ಉರುಳಿಸಿದ್ದೀವಿ. ಈ ಆ್ಯಂಡರ್ಸನ್ ಸುಮ್ಮನೆ ಇರೋದಿಲ್ಲ, ಸಂದರ್ಶನ ಮಾಡಿದಂಥ ಆ್ಯಂಡರ್ಸನ್ ಹಾಗಾದರೆ ಉರುಳಿಸಿದಂಥ ದಾಖಲಾತಿಗಳೆಲ್ಲಿದ್ದಾವೆ? ದಾಖಲಾತಿ ಬೇಕಲ್ಲ. ಈಗ ಒಂದು ಯಾವ್ದಾರ ನೀವು ಫೈಟರ್ ಜೆಟ್ ಉರುಳಿಸಿದರೆ ಅದರ ದಾಖಲೆಗಳೇನಿದ್ದಾವೆ? ಕೇಳಿದಾಗ ಇಲ್ಲ, ಸೋಷಿಯಲ್ ಮೀಡಿಯಾ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅದರ ದಾಖಲಾತಿಗಳು ನಿಮ್ಗೆ ಸಿಗ್ತಾವೆ. ಅವಾಗ ಸಂದರ್ಶಕ ಕೇಳ್ತಾರೆ, ಏನಂತ? ಹಾಗಾದ್ರೆ ನಾಳೆ ನೀವು ಕೋರ್ಟ್ ಆಫ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾಗ್ ಹೋದ ಸಂದರ್ಭದಲ್ಲಿ ದಾಖಲಾತಿ ಕೊಡು ಅಂತ ಕೇಳಿದರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳಿ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಅಂದರೆ ಇವರು ಎಷ್ಟು ಸುಳ್ಳನ್ನು ಪೋಣಿಸ್ತಾರೆ ಮತ್ತು ಹೇಗೆ ಬಚಾವಾಗುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ನೋಡಿ. ಈಗ ಪಾಕಿಸ್ತಾನಕ್ಕಾಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಅವರು ನಮ್ಮಲ್ಲಿ ಉಗ್ರರು ಇಲ್ಲ ಅಂತ ಜಗತ್ತಿಗೆ ಹೇಳಲಿಕ್ಕೆ ಆಗಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಭಾರತ ಸರ್ಕಾರ ಪ್ರೆಸ್ ಬ್ರೀಫಿಂಗ್ ಮಾಡಿ ನಮ್ಮ ಸೇನಾಧಿಕಾರಿಗಳು ಟಾರ್ಗೆಟ್ ಮಾಡಿ ಎಲ್ಲೆಲ್ಲಿ ಹೊಡೆದಿದ್ದೀವಿ ಅನ್ನುವಂಥ ಸಾಕ್ಷ್ಯಾಧಾರ ಕೊಡ್ತಾ ಇದ್ದಾರೆ. ಒಂದನೇದ್ದು. ಎರಡನೇದ್ದು, ಸ್ವತಃ ಅಲ್ಲಿಯ ಉಗ್ರ ಏನಿದಾನಲ್ಲ
ಆತ ನನ್ನ ಇಡೀ ಕುಟುಂಬದ 14 ಜನ ಸತ್ತೋಗಿದ್ದಾರೆ ಅಂತ ಬಹಿರಂಗವಾಗಿ ಸಾರಿದ್ದಾನೆ. ಸಾರೋದಷ್ಟೇ ಅಲ್ಲ, ನನಗೂ ಕೂಡ ಸಾವು ಯಾಕೆ ಬರಲಿಲ್ಲ, ಅಲ್ಲ ನನ್ನ ಯಾಕೆ ಕರ್ಸ್ಕೊಳ್ಳಿಲ್ಲ ಅಂತ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮೂರನೇದಾಗಿ ಅಲ್ಲಿಯ ಭಯೋತ್ಪಾದಕರು ಸಾಯುವಾಗ ಇಲ್ಲಿಯ ಸೈನ್ಯದವರು ಮತ್ತು ಅಲ್ಲಿಯ ಪೊಲೀಸರು ಜನಾಜಾಗೆ ಹೋಗಿರುವಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ನೋಡಿ, ಎಲ್ಲಿಯಾದರೂ ಉಗ್ರರು ಸಾಯ್ತಾರೆ, ಸತ್ತ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮೊದಲನೇದಾಗಿ ಅವರ ಕುಟುಂಬದವ್ರಿಗೆ ಅದನ್ನು ಕೊಡಬಾರ್ದು ಅಂತ ಇದೆ. ಯಾಕೆಂದರೆ ಹಾಗೆ ಕೊಡುವ ಮೂಲಕ ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ಹಾಳಾಗುತ್ತೆ. ಈ ನಮಾಜೆ ಜನಾಜಾ ಅಂತ ಮಾಡ್ತಾರೆ, ಅಂದರೆ ಅಂತ್ಯಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಒಂದು ನಮಾಜ್ ಮಾಡ್ತಾರೆ ಅವರು. ಯಾವನು ಸತ್ತಿರ್ತಾನಲ್ಲ ಅವನಿಗೆ ಹೊಸ ಬಟ್ಟೆ ಹಾಕ್ತಾರೆ, ಅವನಿಗೆ ಅತ್ತರ್ ಹಚ್ತಾರೆ ಮೈಗೆ ಹಾಕಿ, ಅವನು ಸೀದಾ ಅವನು ಜನ್ನತ್ಗೆ ಹೋಗ್ಬೇಕಲ್ವ. ಯಾಕೆಂದರೆ ಅವನು ಜಿಹಾದ್ ಮಾಡಿರೋದು, ಧರ್ಮಯುದ್ಧವನ್ನು ಮಾಡಿರ್ತಾನೆ. ಆದ್ದರಿಂದ ಅವನಿಗೆ ಅತ್ತರ ಹಚ್ಚಿ ಆತನಿಗೆ ಹೊಸ ಬಟ್ಟೆಯನ್ನು ಹಾಕಿ ಅವನು ಉಗುರು ಗಿಗುರು ಎಲ್ಲ ತೆಗೆದು ಅದರಲ್ಲಿ ಕೊಳೆ ತೆಗೆದು ಸ್ನಾನ ಮಾಡಿಸಿ ಆತನ ಅಪ್ಸರೆಯರ ಹತ್ರ ಕಳಿಸ್ತಾರೆ. 72 ಅಪ್ಸರೆಯರ ಹತ್ರ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲ ಸೇರಿ. ಇದೆಲ್ಲ ಪ್ರೊಸೀಜರ್ ಇದೆ. ಹೀಗೆ ಉಗ್ರನನ್ನು ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ, ಜನರಾಶಿ ಬಂದ್ಬಿಡತ್ತೆ. ಇದರಿಂದ ಲಾ ಆ್ಯಂಡ್ ಆರ್ಡರ್ ಹಾಳಾಗುತ್ತೆ. ಅದರಿಂದ ಅಸಹನೆಯಿಂದ ಭಾಳಷ್ಟು ಜನ ಹಿಂಸಾಚಾರ ಮಾಡಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಹೆಣಗಳನ್ನು ಯಾವತ್ತೂ ಕೊಡೋದಿಲ್ಲ. ಇಲ್ಲಿ ಏನಾಗಿದೆ, ನಿನ್ನೆ ನಡೆದಂಥ ವಿದ್ಯಮಾನದಲ್ಲಿ ಯಾವ ಮೊಹಮ್ಮದ್ ಅಜರ್ನ ಕುಟುಂಬದವರು ಸಾಯ್ತಾರಲ್ಲ, ಅವರ ಹೆಣಗಳನ್ನು ತೆಗೆದುಕೊಂಡು ಹೋಗುವಾಗ ಅಲ್ಲಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಜನಾಜಾ ನಡೆಸುವ ಸಂದರ್ಭದಲ್ಲಿ ಸುತ್ತಮುತ್ತಲೂ ಪೊಲೀಸರು, ಪಾಕಿಸ್ತಾನದ ಪೊಲೀಸರು ಮತ್ತು ಸೈನಿಕರು ನಿಂತಿದ್ದಾರೆ. ಅಲ್ಲಿಗೆ ಈ ಉಗ್ರರನ್ನು ಇಲ್ಲಿವರೆಗೂ ಕಾಪಾಡಿದವರು, ಅವ್ರಿಗೆ ರಕ್ಷಣೆ ಕೊಟ್ಟವರು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಂದು, ಅಲ್ಲಿಯ ಸರ್ಕಾರ ಅವ್ರ ಜೊತೆ ಇದೆ. ಎರಡನೇದ್ದು, ಸೈನಿಕರು ಮತ್ತು ಪೊಲೀಸರಿದ್ದಾರೆ, ರಾಜಕಾರಣಿಗಳು ಇವ್ರ ಜೊತೆ ಬೆರೆತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದ್ರ ಮಧ್ಯೆ ಅಲ್ಲಿ ಅಸೀಂ ಮುನೀರ್ ಅಂತಿದ್ದಾನಲ್ಲ, ಜನರಲ್, ಸೇನಾ ಜನರಲ್, ಆತ ಆಸ್ಪತ್ರೆಗೆ ಎಡತಾಕುವಂಥ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ನೋಡಿ, ಯಾವುದೇ ಸರ್ಕಾರದಲ್ಲಿ ಇಂಥದಂಥ ಸಂದರ್ಭ ಬಂದ ಸಂದರ್ಭದಲ್ಲಿ ಉಳಿದ ಅಧಿಕಾರಿಗಳು ಹೋಗಿ ಅಲ್ಲಿ ವ್ಯವಸ್ಥೆಯನ್ನು ನೋಡ್ತಾರೆ. ಆಂಬ್ಯುಲೆನ್ಸು, ಮರಣೋತ್ತರ ಪರೀಕ್ಷೆ, ಅವ್ರು ಬೇಕಾದಂಥ ಶುಶ್ರೂಷೆ ಇದನ್ನೆಲ್ಲ ಮಾಡ್ತಾರೆ. ನಿನ್ನೆ ನಡೆದ ವಿದ್ಯಮಾನದಲ್ಲಿ ಶವಪೆಟ್ಟಿಗೆಗಳನ್ನು ಸ್ವತಃ ಸೈನಿಕರು ಹೊತ್ಕೊಂಡು ಹೋಗ್ತಾ ಇರುವಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ತಾಬೂತ್ ಅಂತ ಕರೀತಾರೆ ಅದಕ್ಕೆ. ತಾಬೂತನ ಹಿಂದೆ ಮುಂದೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಸ್ವತಃ ಅಸೀಂ ಮುನೀರು ಆಸ್ಪತ್ರೆ ಎಡತಾಗ್ತಾ ಇದ್ದಾನೆ. ಯಾವಾಗ ಸೇನಾ ಜನರಲ್ ಈ ರೀತಿ ಹೋಗ್ತಾನೆ, ಯಾವಾಗ ಹೋಗ್ತಾನೆ ಅಂತಂದರೆ, ಯಾವಾಗ ಸ್ಪಷ್ಟವಾಗಿ ದೊಡ್ಡದಾದಂಥ ಒಬ್ಬ ವ್ಯಕ್ತಿ ಯಾರಾದರೂ ಆತ ಜೈಷ್ ಎ ಮೊಹಮ್ಮದ್ನ ನಾಯಕ ಆಗಿರಬಹುದು ಅಥವಾ ಎರಡನೇ ನಾಯಕನಾಗಿರ್ಬೋದು, ಕಮಾಂಡರ್ ಆಗಿರ್ಬೋದು, ಅಂಥವ್ರು ಹೋದ ಸಂದರ್ಭದಲ್ಲಿ ಈ ರೀತಿ ಸೇನಾ ಜನರಲ್ಲೇ ಹೋಗಿರೋದು. ಅಲ್ಲಿಗೆ ಹಫೀಜ್ ಸಯೀದ್ ಏನಾದರೂ ಸತ್ತೋದ್ನಾ, ಮಸೂದ್ ಅಜರ್ನೇ ಏನಾದರೂ ಸತ್ತೋಗ್ಬಿಟ್ನಾ, ಆ ಅನುಮಾನಗಳು ಎಲ್ಲರನ್ನೂ ಕಾಡ್ತಾ ಇದ್ದಾವೆ. ಎರಡನೇದಾಗಿ ಈ ಬಹಾವಲ್ಪುರ್ನಲ್ಲಿ ದಾಳಿ ಮಾಡಿದ್ರಲ್ಲ, ಬಹಾವಲ್ಪುರ್ನೇ ಈತನ ಮಸೂದ್ ಅಜರ್ನ ದೊಡ್ಡ ಅಡ್ಡೆ. ಈ ಮಸೂದ್ ಅಜರ್ನ ದೊಡ್ಡ ಅಡ್ಡೆ 18 ಎಕರೆ ಇದೆ. ಈ 18 ಎಕರೆನಲ್ಲಿ ಆತ ಟ್ರೈನಿಂಗ್ ಕ್ಯಾಂಪನ್ನು ನಡೆಸ್ತಾ ಇದ್ದ. ಅಲ್ಲಿ ಉಳಿದವ್ರಿಗೆ ಉಳಿಲಿಕ್ಕೆ ತಂಗುದಾಣ ಮಾಡಿ ಅವ್ರಿಗೆ ಡಾರ್ಮಿಟ್ರಿಗಳನ್ನು ಮಾಡಲಾಗಿತ್ತು, ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಸಕಲ ವೈಭವಗಳು 18 ಎಕರೆನಲ್ಲಿದ್ದವು. ಒಂದು 18 ಎಕರೆನ ದೊಡ್ಡದಾದಂಥ ಸಂಕೀರ್ಣದಲ್ಲಿ ಎಷ್ಟು ಜನ ಇರಬಹುದು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ. ಅಲ್ಲಿಗೆ ಇವ್ರು ಹೇಳುವ ಹಾಗೆ ಈಗ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ, ನಮ್ಮಲ್ಲಿ ಸುಮಾರು ಒಂದು 20-25 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. 9 ಜನನಿಬಿಡ ಪ್ರದೇಶದಲ್ಲಿರುವಂಥ ಟಾರ್ಗೆಟ್ಗಳನ್ನು ಹೊಡೆದುರುಳಿಸೋದು ಭಾರತ. ಎರಡನೇದ್ದು, ಸ್ವತಃ ಈ ಮಸೂದ್ ಅಜರ್ನ ದೊಡ್ಡ ಕ್ಯಾಂಪನ್ನೇ, ಮರ್ಕಜನ್ನೇ ಪೂರ್ತಿ ಉರುಳಿಸ್ಬಿಟ್ಟಿದ್ದಾರೆ, ಏನು ಉಳಿದಿಲ್ಲ ಅಲ್ಲಿ. ಅದ್ರ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ಹೀಗಿರುವಾಗ ಇವ್ರು ಹೇಳಿರುವ ಸಂಖ್ಯೆ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಅಲ್ಲಿಗೆ ಅಂದಾಜು ಸರಿಸುಮಾರು 700-800 ಜನ ಆದರೂ ಕನಿಷ್ಠವಾಗಿ ಇದರಲ್ಲಿ ಹತರಾಗಿದ್ದಾರೆ. ಈಗ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಪಾಕಿಸ್ತಾನ ಒಂದು ಕಡೆ ಹೇಳುತ್ತೆ, ನೀವು ರಿಟಾಲಿಯೇಟ್ ಮಾಡಲಿಲ್ಲ ಅಂದರೆ ನಾವು ರಿಟಾಲಿಯೇಟ್ ಮಾಡಲ್ಲ, ಸುಮ್ಮನಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಏನಿದೆಯಲ್ಲ, ಅಲ್ಲಿ ಅನಗತ್ಯವಾಗಿ ನಮ್ಮ ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡುವಂಥ, ಸೀಸ್ ಫೈರನ್ನು ಬ್ರೀಚ್ ಮಾಡುವಂಥ ಕೆಲಸ ಮಾಡಿ ಸುಮಾರು 40 ಜನ ಅಮಾಯಕ ಜನರ ಹತ್ಯೆಗೆ ಇವರು ಕಾರಣೀಭೂತರಾಗಿದ್ದಾರೆ. ಭಾರತ ದೇಶದ ಚಾಣಾಕ್ಷತೆಯನ್ನು ನೋಡಿ. ಭಾರತ ದೇಶ ಏನು ಹೇಳ್ತು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, ನಾವು ಸೈನ್ಯದ ಮೇಲೆ ಕಾರ್ಯಾಚರಣೆ ಮಾಡಿಲ್ಲ, ನಾವು ಸಿವಿಲಿಯನ್ಸನ್ನು ಹೊಡೆದಿಲ್ಲ. ಅಂದರೆ ಯುದ್ಧ ನೀತಿ, ಜಾಗತಿಕ ಯುದ್ಧ ನೀತಿ ಏನಿದೆ, ಆ ಯುದ್ಧ ನೀತಿಯ ಪ್ರಕಾರವೇ ಭಾರತ ದೇಶ ನಡ್ಕೊಂಡಿದೆ. ಈಗ ನೀವು ನಮ್ಮ ಅಮಾಯಕ ಜನರನ್ನು ಹೊಡೆದಿದ್ದೀರಿ ಅಂದ ಮೇಲೆ ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ದಾಳಿ ಮಾಡಬೇಕಾದ ಅಗತ್ಯತೆ ಬಂದಿದೆ. ಆದ್ದರಿಂದ ಯುದ್ಧವನ್ನು ಸಾರ್ತೀವಿ.
ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಆಲೋಚನಾ ಶೈಲಿ ಇದೆಯಲ್ಲ, ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸುಮಾರು ಜನ ವಿಶ್ಲೇಷಣೆ ಮಾಡುವಾಗ ಹೇಳಿದ್ರು, ಏನು ಭಾರತ ದೇಶ ನೇರವಾಗಿ ಯುದ್ಧವನ್ನೇ ಸಾರಬಹುದಿತ್ತು, ಇವ್ರು ಯಾಕೆ ಧರ್ಮರಾಯನ್ ಥರ ನಾವು ಸೈನ್ಯವನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಇವ್ರು ಯಾಕೆ ಸಿವಿಲಿಯನ್ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಅವ್ರು ನೋಡಿದರೆ ನಮ್ಮ ಮೇಲೆ ನೇರವಾಗಿ ಸಿವಿಲಿಯನ್ ಟಾರ್ಗೆಟ್ ಮಾಡ್ತಿರ್ತಾರೆ, ನಾವು ಮಾತ್ರ ಒಳ್ಳೆಯವರಾಗೋದು ಯಾಕೆ? ಈ ರೀತಿಯಾದಂಥ ಮಾತುಗಳನ್ನ ನಮ್ಮಂಥ ಜನಸಾಮಾನ್ಯರು ಆಡಬೇಕು. ಆದರೆ ಸರ್ಕಾರ ಮಾತನಾಡುವಾಗ ತುಂಬ ಜವಾಬ್ದಾರಿಯಿಂದ ಮಾತನಾಡಬೇಕು. ಎಲ್ಲಿಯೂ ಕೂಡ ಅಪರಾಧಿ ಸ್ಥಾನದಲ್ಲಿ ಸರ್ಕಾರ ನಿಲ್ಲಬಾರ್ದು ಯಾವುದೇ ದೇಶದಲ್ಲಿ. ಭಾರತ ದೇಶ ಆ ನಿಟ್ಟಿನಲ್ಲಿ ತುಂಬ ಮುಂಜಾಗರೂಕತೆಯಿಂದ ಈ ಯುದ್ಧಕ್ಕೆ ಅಣಿಗೊಳ್ತಾ ಇದೆ. ಯುದ್ಧ ಶುರುವಾಗಿದೆ, ಆದರೆ ಸರಿಯಾಗಿ ಅವ್ರನ್ನ ಕುಕ್ಕುವಂಥ ಕೆಲಸ ಈಗ ಪ್ರಾರಂಭವಾಗಿದೆ. ಆದ್ದರಿಂದ ಹೇಳೋದು, ಯುದ್ಧ ನಿಂತಿಲ್ಲ, ಹಾಗೂ ಯುದ್ಧ ಸದ್ಯಕ್ಕೆ ನಿಲ್ಲುವುದಿಲ್ಲ. ಒಂದು ಅದ್ಭುತವಾದಂಥ ಶಾಯರಿ ಇದೆ, ಅದನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ದರ್ದ್ ಕಹಾ ತಕ್ ಪಾಯಾ ಜಾಯೆ, ಯುದ್ಧ ಕಹಾ ತಕ್ ಟಾಲಾ ಜಾಯೆ ಅಂತ. ನೋವನ್ನು ಎಷ್ಟು ದಿವಸ ಸಹಿಸೋದು, ಯುದ್ಧವನ್ನು ಎಷ್ಟು ದಿವಸ ಮುಂದೂಡೋದು ಅಂತ. ಮುಂದೂಡ್ತಾ ಇಲ್ಲ, ನಡೆಸ್ತಾ ಇದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.